ಎಕ್ಸಾಮ್ ಪರೀಕ್ಷೆಗಳನ್ನು ನಡೆಸಿ ಪೇಪರ್ ಲೀಕ್ ಆಗದಂತೆ ನೋಡಿಕೊಂಡು ಹೋಗುವುದಿಲ್ಲ. ಭಾಳ ಮಹತ್ವದ ಅದು ಮಾಡಬಾರ್ದು ಡಿ ಕೆ ಶಿ ಅವರು. ಮತ್ತು ಈ ಒಂದು KEA ಕರ್ನಾಟಕ ಪರೀಕ್ಷೆ ಅಸೋಸಿಯೇಷನ್ ಮಾಡ್ಬೋದಾ ಅನ್ನುವಂಥದ್ದು. ಅದೇ ಕಾರಣಕ್ಕೆ ಇವೆಲ್ಲರೂ ಏನಪ್ಪ ಅಂತಂದ್ರೆ ಈ ಒಂದು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಮಾಡಲಿ, ಜೊತೆ KPSCನೂ ಅದು ಶುದ್ಧ ಮಾಡಲಿ, ಅದು ಬರಬ್ಬರು ಮಾಡಲಿ, ರಿಪೇರಿ ಮಾಡಲಿ ಅದನ್ನು. ಯಾಕಂದ್ರೆ ಅದು ಅನಿವಾರ್ಯ ಅದ. ಮತ್ತು ಅಲ್ಲಿ ಭ್ರಷ್ಟ ತೆಗೆದಾಗಿರೋದು ಚೆನ್ನಾಗಿದೆ ರೀ. ಭ್ರಷ್ಟ ಹೋದ್ರೆ ಮುಗಿದು ಬಿಡ್ತಾರ. ರಾಜಕಾರಣಿಗಳಲ್ಲಿ ಒಯ್ಲಿಕ್ಕೆ ಹೋಗ್ಬಾರ್ದು ಅದ್ರೊಳಗೆ. ಆ ರಾಜಕಾರಣಿಗಳು ಬಂದ್ರೆ ಹೊಲಸು ಇಳಿಸ್ತಾರೆ. ಅಧಿಕಾರಿಗಳು ಏನಿರ್ತಾರಪ್ಪ ಅಂದ್ರೆ ರಾಜಕಾರಣಿಗಳು ಸಪೋರ್ಟ್ ಮಾಡಿದ್ರೆ ಜಿಗಿದಾಡ್ತಾ ಇರ್ತಾರೆ. ಅವ್ರನ್ನ ಕಂಟ್ರೋಲ್ ಮಾಡಿರೋದು ಭಾಳ ಸರಳದ. ನಿಮ್ಮ ನೌಕರಿ ಕಳ್ಸ್ಕೊಳ್ತೀವಿ ಅಂತ ಅನಿಸ್ತಾರೆ. ಅವ್ರನ್ನ ಇಟ್ಕೊಂಡು ಸರಿಯಾಗಿ ಕೆಲಸ ಮಾಡ್ಕೋಬೇಕಾಗಿದ್ದು ಈ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಕೆಲಸ. ಮಾಡ್ಬೋದಾ ನೋಡ್ಕೊಂಡು ಅದು ಏನಾಗ್ಬೋದು ಅಂತೇಳಿ. ಆದರೆ ರಾಹುಲ್ ಗಾಂಧಿ ಅವ್ರಿಗೆ ಮಾತ್ರ ಇಲ್ಲಿ ಒಳ್ಳೆಯ ಎಕ್ಸಾಮ್ ಮಾಡಿ ತೋರಿಸ್ಬೇಕು ಅನ್ನೋಂಥ ಹಪಾಪಿ ಮಾತ್ರ ಇದ್ದಿದ್ದೇನು ಸುಳ್ಳಲ್ಲ. ಯಾಕಂದ್ರೆ ಈಗ ಶಿಕ್ಷಣ ಸಲುವಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಪ್ರತಿಯೊಂದು ಹಳ್ಳಿಗಳಿಗೂ ಸರ್ಕಾರಿ ಶಾಲೆ ತೆರಿತೀನಿ ಅನ್ನುವಂಥ ಮಾತು ಹೇಳೋದನ್ನು ನೋಡಿದಾಗ ಒಂದೇನೋ ಆಸೆ ಮೂಡ್ತಾಯಿದೆ. ನೋಡು ಏನಾಗಲಿ, ಮೊದಲು ಎಕ್ಸಾಮ್ ಮುಗಿಸ್ಲಿ ಒಳ್ಳೆ ರೀತಿಯಿಂದ, ಕೆಟ್ಟ ಹೆಸರು ಬರಲಾರ್ದ, ಪೇಪರ್ ಲೀಕ್ ಆಗಲಾರ್ದ, ಸಡನ್ನಾಗಿ ಜಲ್ದಿ 3 ಜನ ರಿಸಲ್ಟ್ ಕೊಟ್ಟು ಅವ್ರನ್ನ ಉದ್ಯೋಗ ಹಚ್ಚಿಬಿಟ್ರೆ ನಿಶ್ಚಿತವಾಗಿ ಎಲ್ಲರಿಗೂ ವಿಶ್ವಾಸ ಮೂಡ್ತಿದ್ದಿಲ್ಲ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನ್ಯೂಸ್ ಅರ್ಥ ಶೇಷಿತರಾಮ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ, ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.